ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯತೀಂದ್ರ ಅವರ ಹೇಳಿಕೆಯ ನಂತರ ಡಿಸಿಎಂ ಬಣದಲ್ಲಿ ಗುಸುಗುಸುಗಳು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಮತ್ತೆ ಸೌಂಡ್ ಆಗ್ತಾ ಇದೆ. ಯತೀಂದ್ರ ಹೇಳಿಕೆಯ ನಂತರ ಡಿಸಿಎಂ ಬಣದಲ್ಲಿ ಈಗಾಗಲೇ ಗುಸುಗುಸು ಚರ್ಚೆಗಳಾಗ್ತಾ ಇದೆ. 5 ವರ್ಷವೂ ನಮ್ಮ ತಂದೆಯವರೇ ಸಿಎಂ ಅಂತ ಹೇಳಿದ್ದಾರೆ ಯತೀಂದ್ರ ಅವರು. ಈಗ ಮಾತ್ರ ಹೇಳ್ತಾ ಇರೋದಲ್ಲ, ಬಹಳ ದಿನಗಳಿಂದಲೂ ಕೂಡ ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನಮ್ಮ ತಂದೆಯವರ 5 ವರ್ಷ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಅವರ ಆಪ್ತರಲ್ಲಿ ತಳಮಳ ಶುರುವಾಗ್ಬಿಟ್ಟಿದೆ. ಬಜೆಟ್ ನಂತರ ಸಿಎಂ ಬದಲಾವಣೆ, ಡಿಕೆಶಿ ಸಿಎಂ ಆಗುವಂತಹ ನಿರೀಕ್ಷೆಗಳಿದೆ. ಆದ್ರೆ ಈಗ ನಮ್ಮ ನಿರೀಕ್ಷೆಗಳೆಲ್ಲ ತಲೆ ಕೆಳಗಾಗುತ್ತಾ ಅನ್ನುವಂತಹ ಆತಂಕ ಅವರಲ್ಲಿ. ಈಗ ಮತ್ತೆ ಡಿಸಿಎಂ ಡಿಕೆಶಿ ಪರವಾಗಿ ಧ್ವನಿಯನ್ನ ಎತ್ತಲು ಮುಂದಾಗಿದ್ದಾರೆ ಕೆಲ ಶಾಸಕರು. ಅವರೇ ಇಷ್ಟು ಮಾತನಾಡಬೇಕಾದ್ರೆ ನಾವ್ಯಾಕೆ ಮಾತನಾಡಬಾರ್ದು? ಡಿಕೆಶಿ ಪರವಾಗಿ ನಾವು ಮಾತನಾಡೋಣ, ಅವ್ರಿಗೆ ಬ್ರೇಕ್ ಹಾಕಿಸ್ತಾ ಇಲ್ವಾ, ಸೊ ನಾವು ಮಾತನಾಡೋಣ. ಆದ್ರೆ ಇನ್ನು ಕೆಲವರಿಂದ ಯಾವುದೇ ವಿವಾದ ಬೇಡ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ಕೆಲವರು. ಮಾತನಾಡಿ ಸಿಎಂ ಅವಕೃಪೆಗೆ ಯಾಕೆ ಒಳಗಾಗಬೇಕು ಅಂತ ಹೇಳಿ ಜಾಣ ನಡೆಯನ್ನ ಇಡ್ತಾ ಇದ್ದಾರೆ. ಪರಸ್ಪರ ತಮ್ಮಲ್ಲೇ ಮಾತಿಗೆ ಕಡಿವಾಣವನ್ನ ಹಾಕಿಕೊಳ್ತಾ ಇದ್ದಾರೆ ಶಾಸಕರು. ಇತ್ತ ಸಿಎಂ ಸಿದ್ದರಾಮಯ್ಯ ಬಣದಿಂದಲೂ ಕೂಡ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಎಸ್ ರಾಘವೇಂದ್ರ, ಬಹಳಷ್ಟು ಏನು ಸೈಲೆಂಟ್ ಆಗಿದ್ದಂತಹ ವಿಚಾರ ಈ ಹಿಂದೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಅದನ್ನ ದಾರಿ ಮಾಡಿಕೊಟ್ಟಿದ್ದು ಯತೀಂದ್ರ ಸಿದ್ದರಾಮಯ್ಯ ಅವರು. ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ, ಅವ್ರಿಗೆ ಮಾತ್ರ ಬ್ರೇಕ್ ಹಾಕಿಸ್ತಾ ಇಲ್ಲ. ಹೈಕಮಾಂಡ್ ಯಾವುದೇ ರೀತಿಯಾದಂತಹ ನಿರ್ಧಾರ ನೋಟಿಸ್ ಅನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಡಿಕೆಶಿ ಅವರ ಬಣದವರು ಕೂಡ ಈಗ ಶುರು ಮಾಡ್ತಾರೆ. ಅವರು ಕೂಡ ಹೇಳಿಕೆ ನೀಡುವಂಥದ್ದು, ಅವರು ಕೂಡ ಪರವಾಗಿ ಏನೆಲ್ಲ ಮಾಡಬೇಕು ಅಂತ ಹೇಳಿ ಕೂಡ ಅವರು ಕೂಡ ಈಗ ಶುರು ಮಾಡ್ತಾರೆ. ಹಿಂಗೆ ಆದ್ರೆ ರಾಜ್ಯದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗತ್ತಾ? ಹೆಂಗೆ ಇದಕ್ಕೆ ಕಡಿವಾಣ ಬೀಳುತ್ತೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಖಂಡಿತ ಕುಸುಮಾ, ಏನಂದ್ರೆ ಸುಮಾರು 1-1.5 ತಿಂಗಳಿಂದ ಸೈಲೆಂಟ್ ಆಗಿರ್ತಕ್ಕಂತಹ ರಾಜ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಬಿರುಗಾಳಿ ರಾಜ್ಯ ರಾಜಕೀಯದಲ್ಲಿ, ಅದನ್ನು ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನೋ ಯತೀಂದ್ರ ಸಿದ್ದರಾಮಯ್ಯನವರನ್ನೇ ಈ ಒಂದು ಯುದ್ಧಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ 5 ವರ್ಷ ನಮ್ಮ ಅಪ್ಪನೇ, ನಮ್ಮ ತಂದೆಯವರೇ ಸಿಎಂ ಆಗಿ ಮುಂದುವರಿತಾರೆ. ಹೈಕಮಾಂಡ್ ಸಹ ಇದನ್ನೇ ಹೇಳಿರ್ತಕ್ಕಂಥದ್ದು. ಯಾರು ಸಿಎಂ ಆಗೋ ಆಸೆಯನ್ನು ಇಟ್ಕೊಂಡು ಕೆಲವೊಂದಿಷ್ಟು ಮಂದಿ ದೆಹಲಿ ಪ್ರವಾಸವನ್ನು ಮಾಡಿದ್ರು. ಅವ್ರಿಗೆ ಹೈಕಮಾಂಡ್ ಏನು ಹೇಳಬೇಕು ಅದನ್ನೆಲ್ಲವನ್ನು ಸಹ ಹೇಳಿದೆ ಅನ್ನೋ ಒಂದು ಮಾತನ್ನು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದರು. ಈ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಆತ್ಮೀಯ ಬಳಗದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೀಗ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅವರೇ ಅಷ್ಟೊಂದು ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನಾವ್ಯಾಕೆ ಸ್ಟೇಟ್ಮೆಂಟ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಒಬ್ಬರು ರಾಜ್ಯದ ನಾಯಕತ್ವವನ್ನು ವಹಿಸಿಕೊಂಡು ದೊರೆಯಾಗಿ ಮೆರೀತಾ ಇರ್ತಕ್ಕಂತಹ ದೊರೆಯ ವಿರುದ್ಧನೇ ಅದೇ ಏನು ರಾಜ್ಯದ ಪ್ರಜೆಗಳು ಮಾತಾಡುವಂತಹ ಪರಿಸ್ಥಿತಿ ಇದೀಗ ಸಿದ್ದರಾಮಯ್ಯನವರಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಶಾಸಕರಾಗಿರ್ತಕ್ಕಂತಹ ಬಸವರಾಜ ಶಿವಗಂಗಾ ಅವರನ್ನೇ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು, ಅದಕ್ಕೋಸ್ಕರ ನಾನು ಪೂಜೆಯನ್ನು ವಿಶೇಷವಾಗಿ ಹವನವನ್ನು ಮಾಡ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಯತೀಂದ್ರ ಅವರು ಮಾತನಾಡ್ತಾ ಇದ್ದಾರೆ. ಯತೀಂದ್ರ ಅವರಿಗೆ ಅತಿ ಶೀಘ್ರದಲ್ಲಿ ಹೈಕಮಾಂಡ್ ಮೂಗುದಾರವನ್ನು ಹಾಕುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಈ ನಾಯಕತ್ವ ಬದಲಾವಣೆ ವಿಚಾರವೇ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಮುಳುವಾಗುತ್ತಾ ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣ ಪರಸ್ಪರ ಅಭಿವೃದ್ಧಿ ಕಾರ್ಯಗಳನ್ನು ಮರೆತು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಹೊತ್ತು ಬೆಳಿಗ್ಗೆ ಹೊತ್ತು ಸಭೆಗಳ ಮೇಲೆ ಸಭೆಯನ್ನು ಮಾಡ್ತಾ ಅಭಿವೃದ್ಧಿ ಕಾರ್ಯಗಳತ್ತ ಗಮನವನ್ನೇ ಹರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಸಹ ಇದೀಗ ಹರಿಯಾಯ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೇ ಕಾಂಗ್ರೆಸ್ನ ಅಧೋಪತನಕ್ಕೆ ಕಾರಣವಾಗುವುದು ಅನ್ನೋದ್ರ ಬಗ್ಗೆಯೂ ಸಹ ಇದೀಗ ಚರ್ಚೆ ನಡೀತಾ ಇದೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.